ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾನು ನೀವು ಎಲ್ಲಾ ಕಮೆಂಟ್ ಗಳಿಗೆ ಆನ್ಸರ್ ಮಾಡ್ತೀನಿ. ಬಹಳ ದಿನ ಆಯ್ತು ಕ್ವಶನ್ ಆನ್ಸರ್ ವಿಡಿಯೋನ ಮಾಡಿಲ್ಲ. ಇವತ್ತಿನ ವಿಡಿಯೋ ಒಳಗೆ ಆಲ್ಮೋಸ್ಟ್ ನೀವು ಎಲ್ಲಾ ಕಮೆಂಟ್ ಗಳಿಗೂ ಆನ್ಸರ್ ಮಾಡ್ತೀನಿ. ಸೊ ಎಂಡ್ವರೆಗೂ ನೋಡ್ರಿ. ಅಂಡ್ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋ ಇಷ್ಟ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬಹಳಷ್ಟು ದಿನ ಆಗಿತ್ತು ಕ್ವಶನ್ ಆನ್ಸರ್ ವಿಡಿಯೋನು ಮಾಡಕ್ಕಾಗಿರ್ಲಿಲ್ಲ, ಆನ್ಸರು ಮಾಡಕ್ಕಾಗಿರ್ಲಿಲ್ಲ. ಸೊ ಇವತ್ತು ಎಲ್ಲಾ ಕಮೆಂಟ್ ಗಳಿಗೂ ಆನ್ಸರ್ ಮಾಡ್ತೀನಿ. ಫಸ್ಟ್ ಕ್ವಶನ್, ಸಿಸ್ಟರ್ ನಾವು IFS ಮೇನ್ಸ್ ಎಕ್ಸಾಮಿನೇಷನ್ ನ ಕನ್ನಡ ಒಳಗ್ ಬರಿಬಹುದೇನಾ? ಇಲ್ಲ, ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ ಇಂಗ್ಲಿಷ್ ಒಳಗ ಕ್ವಶನ್ ಪೇಪರ್ ಇರ್ತದ, ಇಂಗ್ಲಿಷ್ ಒಳಗನ ಮೇನ್ಸ್ ಬರಿಬೇಕು. ಅಂಡ್ ನಂದೊಂದು ವ್ಲಾಗ್ ನೋಡಿ ಮ್ಯಾಮ್ ಲೆಫ್ಟ್ ಹ್ಯಾಂಡ್ ಅದೇರೇನ ಅಂತ ಹೇಳಿ ಒಂದು ಕಮೆಂಟ್ ಮಾಡ್ಯಾರ. ಆಕ್ಚುಲಿ ಅದನ್ನ ಫ್ರಂಟ್ ಕ್ಯಾಮ್ರಾ ಇಂದ ವಿಡಿಯೋ ಮಾಡಿದ್ದೆ, ಅದ್ರ ಸಲುವಾಗಿ ಕಾಣಿಸೈತೆ ಅಷ್ಟ. ಅಂಡ್ ದೆನ್ ನೆಕ್ಸ್ಟ್, ಮ್ಯಾಮ್ ಪೊಲಿಟಿಕಲ್ ಸಂವಿಧಾನ ಮತ್ತು ರಾಜಕೀಯ ಒಂದೇ ಓದಿದ್ರೆ ಸಾಕ ಅವರ ರಾಜಕೀಯ ವ್ಯವಸ್ಥೆ ಓದಬೇಕಾ ಅಂತದ. ಸೊ ಅಲ್ಲಿ ಪಾಲಿಟಿಕ್ಸ್ ಸಲುವಾಗಿ ನೀವು ಹೆವಿ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಒಂದು ಸಂವಿಧಾನ ಏನ್ ಕಾನ್ಸ್ಟಿಟ್ಯೂಷನ್ ಐತ್ಲ ಅದನ್ನ ಓದ್ರಿ. ಅಂಡ್ ಗವರ್ನೆನ್ಸ್ ಪೋರ್ಷನ್ ಸಲುವಾಗಿ ನೀವು 11th ಸ್ಟ್ಯಾಂಡರ್ಡ್ NCERTs ಓದಿದ್ರೆ ಸಾಕ. ಬೇರೆ ಪಾಲಿಟಿಕ್ಸ್ ಸಲುವಾಗಿ ಇವನ್ NCERTs ಅನ್ನು ನೀವು ಪಾಲಿಟಿಕ್ಸ್ ಸಲುವಾಗಿ ಓದೋ ಅವಶ್ಯಕತೆ ಇಲ್ಲ. ಅಂಡ್ ಮ್ಯಾಮ್ 4G ಸೈನ್ಸ್ ಅಂಡ್ ಟೆಕ್ ಬುಕ್ IAS ಗೆ ಓದಬಹುದಾ ಅಂತದ. ಆಕ್ಚುಲಿ ಓದಬಹುದು, ಬಟ್ UPSC ಒಳಗೆ ಆಲ್ಮೋಸ್ಟ್ ಕರೆಂಟ್ ಓರಿಯೆಂಟೆಡ್ ಅನ್ನೋ ಕ್ವಶನ್ಸ್ ಬರೋದ್ರಿಂದ ನಿಮ್ದು ಏನಾರ ಬೇಸಿಕ್ ಎಲ್ಲ ಸೈನ್ಸ್ ಓಕೆ ಚಲೋ ಐತಿ ಅಂತಂದ್ರೆ ನೀವು ಈ ಬುಕ್ ನ ಸ್ಕಿಪ್ ಮಾಡ್ರು ನಡೀತೈತಿ. ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ಜಾಸ್ತಿ ಫೋಕಸ್ ಕೊಡ್ಬೇಕು. KAS ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಮೇಡಮ್ ಅಂತದ. ರೆಡಿ ಆಗ್ಯದ. ಜುಲೈ 7ನೇ ತಾರೀಕು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅದ. ಅಂಡ್ ನೆಕ್ಸ್ಟ್, ಮೇಡಮ್ ಮೇನ್ಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗೋದಿಲ್ವಾ ಅಂತ ಕಮೆಂಟ್ ಅದ. ಮೇ ಬಿ UPSC ಕೇಳ್ಯಾರ ಅನಿಸ್ತೈತಿ. ಇಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಎಕ್ಸಾಮ್ ಅಂತೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ. ಸೊ IAS ಅದನ್ನು ಪೋಸ್ಟ್ಪೋನ್ ಆಗೈತಂದ್ರೆ ಮೇನ್ಸ್ ಅದೇನು ನೀವು ಕೇಳತ್ತೀರ ಅಂತ ಅನ್ಕೊಂಡ್ ನಾ ಇಲ್ಲಿ ಆನ್ಸರ್ ಮಾಡ್ಲಿಕ್ಕತ್ತೀನಿ. ಮೇನ್ಸ್ ಚೇಂಜ್ ಆಗಂಗಿಲ್ಲ. ಪ್ರಿಲಿಮ್ಸ್ ಅದು ಎಲೆಕ್ಷನ್ ಡೇಟ್ ಜೊತೆ ಕ್ಲಾಶಸ್ ಆಗತೈತಿ. UPSC ಒಂದು ಪ್ರಿಲಿಮಿನರಿ ಅನ್ನೋ ಸಲುವಾಗಿ ಪೋಸ್ಟ್ಪೋನ್ ಆಗೈತಿ. IAS ಆಗಿರ್ಬೋದು, KAS ಎಕ್ಸಾಮ್ ಎಲ್ಲ. KS ಕೋಚಿಂಗ್ ಹೋಗದೆ ಅದಕ್ಕೆ ಸಂಬಂಧಿಸಿದ ಬುಕ್ಸ್ ನ ಓದಿದ್ರೆ ಯಾವ ಕೋಚಿಂಗ್ ಹೋಗೋದು ಬೇಡವಾ ಮ್ಯಾಮ್ ಪ್ಲೀಸ್ ಹೇಳಿ. ಸೊ ಮೇನ್ ಕ್ವಶನ್ ಏನಂದ್ರ ಕೋಚಿಂಗ್ ಹೋಗದ ಕ್ಲಿಯರ್ ಮಾಡಬಹುದೇನಾ ಅಂತೇಳಿ ಡೈರೆಕ್ಟ್ ಕ್ವಶನ್ ಅದ ಇವ್ರದ. ಎಸ್, ಡೆಫಿನೆಟ್ಲಿ ನೀವು ಒಂದು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನ ಅಂಡ್ ಎಕ್ಸಾಮ್ ಬಗ್ಗೆ ಪ್ರತಿಯೊಂದು ಏನ್ ಓದ್ಬೇಕು ಏನ್ ಓದಬಾರ್ದು ಅನ್ನೋ ಎಕ್ಸಾಕ್ಟ್ಲಿ ಐಡಿಯಾ ಒಂದು ಗುಡ್ ಸ್ಟ್ರಾಟಜಿ ಜೊತೆ ನೀವು ಏನಾರ ಹಾರ್ಡ್ ವರ್ಕ್ ಮಾಡಿದ್ರಿ ಅಂದ್ರೆ ಯಾವ ಕೋಚಿಂಗ್ ಅವಶ್ಯಕತೆನೂ ಇಲ್ಲ. ವಿದೌಟ್ ಕೋಚಿಂಗ್ ಅನ್ನು ನೀವು ಕ್ಲಿಯರ್ ಮಾಡಬಹುದು. KS ಅಷ್ಟಲ್ಲ IAS ನು ಕ್ಲಿಯರ್ ಮಾಡಬಹುದು. ಅಂಡ್ ಕನ್ನಡದಲ್ಲಿ UPSC ಕೋಚಿಂಗ್ ಸೆಂಟರ್ ಯಾವುದು ಬೆಸ್ಟ್ ಅಂತ ತಿಳಿಸಿಕೊಡಿ ಅಂತದ. ಸೊ ನಾನು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ 2-3 ವಿಡಿಯೋ ಮಾಡೀನಿ. ಇವನ್ ಕೋಚಿಂಗ್ ಒಂದು ಫೀಸ್ ಎಷ್ಟೆಷ್ಟು ಅದಾವು, ಕೋಚಿಂಗ್ ಜಾಯಿನ್ ಆಗ್ಬೇಕು ಆಗ್ಬಾರ್ದು, ಅಂಡ್ ಕೋಚಿಂಗ್ ಯಾವ್ಯಾವ್ದೊಂದು ಲಿಸ್ಟ್ ಅನ್ನ ನಿಮ್ಗೆ ಶೇರ್ ಮಾಡೇನ. ಇವನ್ ಕರ್ನಾಟಕ ಒಳಗೆ ಇರುವಂತ ಸ್ಟ್ಯಾಂಡರ್ಡ್ ಕೋಚಿಂಗ್ ಗಳು. ಬಟ್ ಪರ್ಟಿಕ್ಯುಲರ್ ಆಗಿ ಇದನ್ನ ಜಾಯಿನ್ ಆಗ್ರಿ ಇದನ್ನ ಜಾಯಿನ್ ಆಗ್ಬೇಡ್ರಿ ಅಂತ ಹೇಳಿ ನಾ ಹೇಳಕ್ ಆಗಂಗಿಲ್ಲ. ಬಿಕಾಸ್ ಇಲ್ಲಿ ನಾ ಯಾವ್ದೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನ ಪ್ರಮೋಟ್ ಮಾಡತಿಲ್ಲ ನನ್ನ ಚಾನಲ್ ಥ್ರೂ. ಜೊತೆಗೆ ನಾ ಯಾವ್ದೇ ರೀತಿ ಕೋಚಿಂಗ್ ತಗೊಂಡಿಲ್ಲ ಅನ್ನಂತಲೇ ನನಗ ಈ ಒಂದು ಕೋಚಿಂಗ್ ಚಲೋ ಐತಿ ಇದು ಚಲೋ ಇಲ್ಲ ಅಂತ ಹೇಳಿ ಎಕ್ಸಾಕ್ಟ್ಲಿ ನಿಮಗೆ ಹೇಳಕ್ ಆಗಂಗಿಲ್ಲ. ಬಿಕಾಸ್ 1,000 ರೂಪಾಯಿ ನೀವು ಖರ್ಚು ಮಾಡ್ತಿರ್ತೀರಿ. ಸೊ ಅಂತ ಟೈಮ್ ಒಳಗ ನನಗ ಅದ್ರ ಬಗ್ಗೆ ವಿಷಯ ಎಕ್ಸಾಕ್ಟ್ಲಿ ಗೊತ್ತಿಲ್ಲದ ನಾನ್ ನಿಮಗ ಅದನ್ನ ಹೇಳಕ್ ಆಗಂಗಿಲ್ಲ. ಸಾರಿ, ರಿಯಲಿ ಸಾರಿ ಫಾರ್ ದಟ್. ಪ್ರಿಲಿಮಿನರಿ ಎಕ್ಸಾಮ್ ಅಂದ್ರೆ ಏನು ಅಂತದ. ಮೇ ಬಿ ಬಿಗ್ನರ್ಸ್ ಅದಾರ ಇವ್ರ. ಈಗ ಮೇ ಬಿ 10th PUC ಡಿಗ್ರಿ ಆದವರು ಈ ಒಂದು ಎಕ್ಸಾಮ್ ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋರು ಕೇಳಿದಂತ ಕ್ವಶನ್ ಅನ್ಕೋತೀನಿ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂದ್ರೆ UPSC IAS 3 ಸ್ಟೇಜ್ ಒಳಗೆ ಎಕ್ಸಾಮ್ ನ ನಡೆಸ್ತದ. ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ. ಅದ್ರೊಳಗೆ ಫಸ್ಟ್ ಸ್ಟೇಜ್ ಅನ್ನ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಅದ್ರೊಳಗೆ 2 ಪೇಪರ್ ಇರ್ತಾವು. ಒಂದು ಜನರಲ್ ಸ್ಟಡೀಸ್ 1 ಇರ್ತದ, ಇನ್ನೊಂದು CSAT ಇರ್ತದ. CSAT ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಒಳಗೆ ಇರ್ತದ. 33% ತಗೊಂಡ್ರೆ ಸಾಕ ನೀವು ಕ್ವಾಲಿಫೈ ಮಾಡ್ತೀರಿ CSAT ನ. ಸೊ ಇದಿಷ್ಟು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಗ್ಗೆ. ಇದಕ್ಕಿಂತ ಹೆಚ್ಚು ಇನ್ ಡೀಟೇಲ್ಡ್ ಲೈಕ್ ಎಕ್ಸಾಮ್ ಯಾವ ತರ ಇರ್ತದ, ಕ್ವಶನ್ ಪೇಪರ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಸ್ಟ್ರಾಟಜಿ, ಬುಕ್ ಲಿಸ್ಟ್, ಇದೆಲ್ಲ ಇನ್ಫಾರ್ಮೇಶನ್ ಬೇಕಂತಂದ್ರೆ ನನ್ನ ಒಂದು ಚಾನೆಲ್ ಒಳಗ 10-15 ವಿಡಿಯೋಸ್ ಅದಾವ ಅಬೌಟ್ ಪ್ರಿಲಿಮ್ಸ್. ಒಂದ್ಸಲ ಚೆಕ್ ಮಾಡ್ರಿ. ಟ್ಯಾಟೂ ಇದ್ರೆ ನಡೀತೈತೆನಾ UPSC IAS ಇಂಟರ್ವ್ಯೂ ಒಳಗೆಲ್ಲ IAS ಆಫೀಸರ್ ಆಗ ಟ್ಯಾಟೂ ಇದ್ರೆ ನಡೀತೈತೆನಾ ಅಂತ ಹೇಳಿ ರೆಡಿ ಅದ್ರ ಬಗ್ಗೆ ಸೆಪರೇಟ್ ವಿಡಿಯೋನ ಮಾಡಿದ್ದೆ. ಬಟ್ ಸ್ಟಿಲ್ ಇಲ್ಲಿ ಕಮೆಂಟ್ ಮತ್ತೊಂದು ಬಂದದ, ಅದು ರೀಸೆಂಟ್ ಆಗಿ ಅನ್ನಂತಲೇ ಆನ್ಸರ್ ಮಾಡತೀನಿ. ಸೊ ಟ್ಯಾಟೂ
ಟ್ಯಾಟೂ ಈಗಿನ ನೀವು UPSC ಪ್ರಿಪೇರ್ ಆಗತ್ತಿದ್ರಿ ಅಂತಂದ್ರೆ ಇಲ್ಲಿ ಕೈ ಮೇಲೆ ಲೈಕ್ ಫೇಸ್ ಮೇಲೆ ಅಲ್ಲೇ ಇಲ್ಲೆಲ್ಲ ಟ್ಯಾಟೂನ ಹಾಕೊಳಿಕ್ ಹೋಗ್ಬೇಡ್ರಿ. ನೀವು ಒಂದು ಡಿಸೆಂಟ್ ಒಂದು ಅತ್ಯುನ್ನತವಾದಂತ ಪೋಸ್ಟಿಗೆ ಹೊಂಟಾರಂದ್ರೆ ಟ್ಯಾಟೂ ಅದು ಅಷ್ಟು ಚಂದ ಕಾಣಂಗಿಲ್ಲ, ಚಲೋ ಡಿಸೆಂಟ್ ಅನ್ಸಂಗಿಲ್ಲ. ಬಟ್ ಹಂಗಂತೇಳಿ ನಿಮ್ದು ಟ್ಯಾಟೂ ಐತಂತ ಅದ ಒಂದ ಕಾರಣಕ್ಕೆ ನಿಮ್ನ ಅಲ್ಲಿಂದ ರಿಜೆಕ್ಟ್ ಅಂತೂ ಮಾಡಂಗಿಲ್ಲ ಇಂಟರ್ವ್ಯೂ ಒಳಗ. ಸೊ ಮೇನ್ಸ್ ಒಳಗೆ ನಿಮ್ ಟ್ಯಾಟೂ ಮ್ಯಾಟರ್ ಆಗಂಗಿಲ್ಲ. ಬಟ್ ಯಾವಾಗ ಇಂಟರ್ವ್ಯೂ ಹೋಗ್ತಿರಲ್ಲ ಅವಾಗ ಡೆಫಿನೆಟ್ಲಿ ಟ್ಯಾಟೂ ಮೇಲೆ ಏನಾರ ಒಂದ್ ನಿಮ್ಗೆ ಕ್ವಶನ್ ಅಂತೂ ಕೇಳ್ತಾರ. ಸೊ ಟ್ಯಾಟೂ ಇತ್ತಂದ್ರೆ ಅದನ್ನ ಇನ್ ಕೇಸ್ ಆಲ್ರೆಡಿ ಇತ್ತಂದ್ರೆ ಏನ್ ಮಾಡಕ್ ಬರಂಗಿಲ್ಲ. ಸೊ ಹೈಡ್ ಮಾಡ್ರಿ, ಲೈಕ್ ಶರ್ಟ್ ಫುಲ್ ಸ್ಲೀವ್ ಶರ್ಟ್ ಆಗಿರ್ಬೋದು, ಲೈಕ್ ನೆಕ್ ಕಡೆ ಅದು ಇದ್ರೆ ಹೈಡ್ ಮಾಡ್ಕೋಬಹುದು. ಸೊ ಬಟ್ ಇನ್ನ ಹಾಕೊಂಡಿಲ್ಲ ಅನ್ನೋರು ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ ಟ್ಯಾಟೂನ. ಇನ್ನ ಪ್ಲೀಸ್ ಮ್ಯಾಮ್ ಯಾವ್ಯಾವ ಸಬ್ಜೆಕ್ಟ್ಗೆ UPSC ಅಲ್ಲಿ ಕನ್ನಡ ಬುಕ್ಸ್ ಇಲ್ಲ ಅಂತ ಹೇಳಿ ಅಂತ ಕೇಳ್ಯಾರ. ಸೊ ಆರ್ಟ್ ಅಂಡ್ ಕಲ್ಚರ್ ಸಲುವಾಗಿ ಯಾವುದೇ ರೀತಿ ಪುಸ್ತಕಗಳು ಕನ್ನಡ ಒಳಗೆ ಅವೈಲೇಬಲ್ ಇಲ್ಲ. ಇವನ್ ಕೇಸಿಗೆ ಆಗಿರ್ಬೋದು, ಬೇರೆ ಎಕ್ಸಾಮಿನೇಷನ್ ಸಲುವಾಗಿ. ಸೊ ನೀವು ಅದನ್ನ ಹೇಗೆ ಪ್ರಿಪೇರ್ ಆಗ್ಬೇಕಂತಂದ್ರ, ಯಾವಾಗ ನೀವು ಹಿಸ್ಟ್ರಿ ಓದ್ತಿರ್ತಿರಲ್ಲ, ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಗಳನ್ನ ಓದ್ತಿರ್ತಿರಲ್ಲ, ಆ ಟೈಮ್ ಒಳಗ ಲೈಕ್ ವಿಜಯ ಸಾಮ್ರಾಜ್ಯ ಬಂತಂದ್ರೆ ಅಲ್ಲಿ ಆರ್ಟ್ ಅಂಡ್ ಕಲ್ಚರ್ ಯಾವ್ದಿತ್ತು, ಸಾಹಿತ್ಯ ಯಾವ್ದಿತ್ತು, ಯಾವ ತರ ಸಾಹಿತ್ಯದ ಬೆಳವಣಿಗೆ ಆಯ್ತು, ವಿಜಯನಗರ ಸಾಮ್ರಾಜ್ಯ ಅಷ್ಟೇ ಅಲ್ಲ, ದೆಹಲಿ ಸುಲ್ತಾನರಾಗಿರ್ಬೋದು, ಮೊಘಲರಾಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಕಲಿರ್ಬೋದು, ವಾಸ್ತುಶಿಲ್ಪಿ ಆಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು, ಎವ್ರಿಥಿಂಗ್ ನೀವು ಅಲ್ಲಿಂದ ನೋಟ್ಸ್ ಮಾಡ್ಕೊಂಡು ಅಲ್ಲಿಂದ ಪ್ರಿಪರೇಷನ್ ಮಾಡ್ಕೋಬೇಕು. ಸೆಪರೇಟ್ ಬುಕ್ ಬೇಕಂತ ಅವಶ್ಯಕತೆ ಇಲ್ಲ. ಇಂಗ್ಲಿಷ್ ಮೀಡಿಯಂ ಒಳಗೆ ಓದೋರು ಇದ್ರಿ ಅಂದ್ರೆ ಕಿಂಗ್ ಸಿಂಗಾನಿಯಾ ಅಂತ ಹೇಳಿ ಒಂದು ಬೆಸ್ಟ್ ಬುಕ್ ಅದ, ಅದನ್ನ ನೀವು ರೆಫರ್ ಮಾಡ್ಕೋಬಹುದು. ಇನ್ನ ಅಫರ್ ದಟ್ ಅಂದ್ರ ಒಂದಷ್ಟು ರಿಪೋರ್ಟ್ಗಳ ಏನೇನ್ ಸೆಕೆಂಡ್ ARC ರಿಪೋರ್ಟ್ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಇವೆಲ್ಲ ನಿಮಗ ಕನ್ನಡ ಮೀಡಿಯಂ ಒಳಗ ಸಿಗಂಗಿಲ್ಲ. ಅದರ್ಸ್ ಆಲ್ಮೋಸ್ಟ್ ಪುಸ್ತಕಗಳು ನಿಮಗ ಸಿಗ್ತಾವು. ಸಿಲೆಬಸ್ ಅಪ್ಲೋಡ್ ಮಾಡಿ ಅಂತ ಹೇಳ್ಯಾರ. ಎಸ್, ನನ್ನ ಟೆಲಿಗ್ರಾಮ್ ಚಾನಲ್ ಒಳಗ ನಾ ಆಲ್ಮೋಸ್ಟ್ ಯಾವ್ಯಾವ ರೀಸೆಂಟ್ ನೋಟಿಫಿಕೇಶನ್ ಬರ್ತಾವಲ್ಲ, ನೋಟಿಫಿಕೇಶನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಏನೇನ್ ಅಪ್ಡೇಟ್ಸ್ ಅದಾವಲ್ಲ ಎಲ್ಲಾನು ನನ್ನ ಟೆಲಿಗ್ರಾಮ್ ಚಾನಲ್ ದಾಗ ನಾನು ಅಪ್ಡೇಟ್ ಮಾಡಿರ್ತೀನಿ, ಅಪ್ಲೋಡ್ ಮಾಡಿರ್ತೀನಿ. ಇವನ್ NCERT ಪುಸ್ತಕಗಳನ್ನು ನಾ ಆಲ್ರೆಡಿ ನಾನೊಂದು ಟೆಲಿಗ್ರಾಮ್ ಚಾನಲ್ ಒಳಗ ಅಪ್ಲೋಡ್ ಮಾಡೀನಿ. ಸೊ ನೀವು ವಿಸಿಟ್ ಮಾಡ್ರಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು ಒಂದಷ್ಟು NCERT's ಬುಕ್ಸ್ ಅನ್ನು. ಇನ್ನ ಎಷ್ಟು ಇಯರ್ ಕರೆಂಟ್ ಅಫೇರ್ಸ್ ಓದ್ಬೇಕು ಅಂತ ಕೇಳ್ಯಾರ. UPSC ಡೆಫಿನೆಟ್ಲಿ 1 year ಕರೆಂಟ್ ಅಫೇರ್ಸ್ ನೀವು ಓದ್ಲೇಬೇಕು. ಇನ್ನೊಬ್ರು ಕ್ವಶನ್ ಕೇಳ್ಯಾರ, ಮ್ಯಾಮ್ ನೀವೇನ್ ಕೆಲಸ ಮಾಡ್ತೀರಿ ಅಂತ ಹೇಳಿ, ಅಕ್ಕ ನೀವೇನ್ ಕೆಲಸ ಮಾಡ್ತೀರಿ ಅಂತ ಹೇಳಿ. ಸದ್ಯಕ್ಕೆ ನಾನು ಯಾವ್ದೇ ಕೆಲಸ ಮಾಡತ್ತಿಲ್ಲ, ಪೂರ್ತಿ ಟೈಮ್ ನ ಸ್ಟಡಿ ಮೇಲೆ ಡಿವೋಟ್ ಮಾಡತ್ತೀನಿ. ಸ್ಪೆಲ್ಲಿಂಗ್ ಎರರ್ ಬಗ್ಗೆ ಕ್ವಶನ್ ಕೇಳ್ಯಾರು. ಹಾಯ್ ಮ್ಯಾಮ್, SSLC ಅಂಡ್ PUC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನನ್ನ ಹೆಸರು ಒಂಥರ ಅದ ಅಂಡ್ ಡಿಗ್ರಿ ಒಳಗನ ಬೇರೆ ಸ್ಪೆಲ್ಲಿಂಗ್ ಐತಿ. ಸೊ ಇದರಿಂದ ಮುಂದೆ ಏನಾರ ಪ್ರಾಬ್ಲಮ್ ಆಕೈತಿ ಅಂತ ಹೇಳಿ ನಾನು ಕೇಳ್ಯಾರ. ಎಸ್, ಡೆಫಿನೆಟ್ಲಿ ಸ್ಪೆಲ್ಲಿಂಗ್ ಎರರ್ ಇದ್ರೆ ಪ್ರಾಬ್ಲಮ್ ಆಗ್ತೈತಿ. ಸೊ ಇವಾಗ ಸ್ಪೆಲ್ಲಿಂಗ್ ಎರರ್ ನ ಕರೆಕ್ಷನ್ ಮಾಡ್ಕೊಳ್ಳೋದು ಮೊದ್ಲಿನ ತರ ಡಿಫಿಕಲ್ಟ್ ಇಲ್ಲ. ಸೊ ಇವಾಗನ ಮಾಡ್ಕೊಂಡ್ ಇಟ್ಕೊಂಡ್ಬಿಡ್ರಿ, ಮುಂದೆ ಸುಮ್ಮ ಪ್ರಾಬ್ಲಮ್ ನ ಫೇಸ್ ಮಾಡ್ಕೊಂಡ್ ಕೂರೋ ಬದ್ಲೆ. ಇನ್ನ KS ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ಒಳಗೆ ಇರ್ತೈತಿ ಅಂತ ಕೇಳ್ಯಾರ. KS ಅದೊಂದು ಎಕ್ಸಾಮ್ ಏನಿರ್ತೈತಲ್ಲ ಅದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರೊಳಗೂ ಕ್ವಶನ್ ಪೇಪರ್ ಪ್ರಿಂಟೆಡ್ ಇರ್ತದ. ನೀವು ಆರಾಮಾಗಿ ಕನ್ನಡ ಪುಸ್ತಕಗಳನ್ನು ಓದ್ಬೋದು, ಕನ್ನಡ ರಿಸೋರ್ಸಸ್ ಮಸ್ತ್ ನಮ್ಗೆ ಅವೈಲೇಬಲ್ ಐತಿ ಫಾರ್ KS. ಇಲ್ಲಿ ಇನ್ನೊಂದು ಕ್ವಶನ್ ಅದ. ಹಲೋ ಮ್ಯಾಮ್, ಐ ಆಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ಕೆನ್ IAS ಎಕ್ಸಾಮ್ ಪ್ಲೀಸ್ ರಿಪ್ಲೈ ಮಿ. ಎಸ್, ಡೆಫಿನೆಟ್ಲಿ ಯು ಕ್ಯಾನ್ ರೈಟ್. ಸೊ ಇಲ್ಲಿ ನೀವು ಆರಾಮಾಗಿ UPSC ಎಕ್ಸಾಮ್ ನ ಬರೀಬಹುದು. ಬಹಳ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅನ್ನ ಕ್ಲಿಯರ್ ಮಾಡತ್ತಾರು, ಯಾಕಂದ್ರೆ ಅಲ್ಲಿ CSAT ಏನಿರ್ತೈತಲ್ಲ ಅದಾಗಿರ್ಬೋದು, ಒಂದಷ್ಟು ಟೆಕ್ನಿಕಲ್ ಸಬ್ಜೆಕ್ಟ್ ನ ಆಪ್ಷನಲ್ ತಗೊಳ್ಳೋದ್ರಿಂದ ಅವ್ರದ್ದು ಜಾಸ್ತಿ ಸ್ಕೋರ್ ಆಗತ್ತದ. ಸೊ ಡೆಫಿನೆಟ್ಲಿ ನೀವು ಒಂದು IAS ಎಕ್ಸಾಮ್ ನ ಬರೀಬಹುದು. ಸೊ ಆಲ್ಮೋಸ್ಟ್ ನಿಮ್ಮ ಕಮೆಂಟ್ಸ್ ಗಳಿಗೆ ಆನ್ಸರ್ ಮಾಡಕ್ ಟ್ರೈ ಮಾಡೀನಿ. ಮತ್ತೇನಾರ ಪೆಂಡಿಂಗ್ ಉಳಿದು ಅಂದ್ರೆ ನೆಕ್ಸ್ಟ್ ವಿಡಿಯೋ ಒಳಗ ನಾನು ಕವರ್ ಮಾಡ್ತೇನೆ. ಸೊ ವಿಡಿಯೋ ಇಷ್ಟ ಆತಂದ್ರೆ ದಯವಿಟ್ಟು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.